ಹಾಯ್ ಎವ್ರಿ ಒನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನೀಟ್ ಗುಡ್ ನ್ಯೂಸ್ ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ನ ಮಾಡಿ. ಕಳೆದ ಬಾರಿ ಕೂಡ ವಿಡಿಯೋ ಮಾಡಿದ್ದು ಹೊಸದಾಗಿ 6 ವೈದ್ಯಕೀಯ ಕಾಲೇಜುಗಳು, ಮೆಡಿಕಲ್ ಕಾಲೇಜುಗಳನ್ನು ಶುರು ಮಾಡ್ತಾ ಇದ್ದಾರೆ ಅಂತ. ಕೆಲವೊಂದು ಜಿಲ್ಲೆಗಳಲ್ಲಿ ಓಪನ್ ಮಾಡೋದಕ್ಕೆ ತಯಾರಿ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಅನುಮೋದನೆ ಕೊಡ್ತಾ ಇದ್ದಾರೆ. ಜಿಲ್ಲಾವಾರು ವೈದ್ಯಕೀಯ ಕಾಲೇಜುಗಳನ್ನು ಶುರು ಮಾಡೋದಕ್ಕೆ ಮಾಡ್ತಾ ಇದ್ದಾರೆ ಅಂತ. ಈಗ ಬೆಂಗಳೂರಿನಲ್ಲಿ ಕೂಡ ಹೊಸದಾಗಿ ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಬಿಬಿಎಂಪಿಯಿಂದ ಸಿದ್ಧತೆ ಕೂಡ ನಡೆಸ್ಕೊಂಡಿದ್ದಾರೆ. ಒಟ್ಟು 5 ಇದಾವೆ. ಈಗ 6ನೇ ವೈದ್ಯಕೀಯ ಕಾಲೇಜುಗಳಿಗೆ ವರದಿ ಕೂಡ ಸಿದ್ಧನೆ ಆಗಿದೆ. ಬೆಂಗಳೂರಲ್ಲೂ ಕೂಡ 6ನೇ ವೈದ್ಯಕೀಯ ಕಾಲೇಜು ಆಗುತ್ತೆ. ಜಾಗದ ಬಗ್ಗೆ ಗೊಂದಲ ಇದೆ. 1 ತಿಂಗಳಲ್ಲಿ ನಾವು ತೀರ್ಪು ಕೈಗೊಳ್ತೀವಿ ಅಂತ ಹೇಳಿದ್ದಾರೆ. 1 ತಿಂಗಳಲ್ಲಿ ನಾವು ತೀರ್ಮಾನ ಕೈಗೊಳ್ತೀವಿ ಅಂತ. ಇದು ಓಪನ್ ಆಗೋದು ಫಿಕ್ಸ್ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಡಿ 305 ಕೋಟಿ ರೂಪಾಯಿ ಅವ್ರಿಗೆ ಕೊಟ್ಟಿದ್ದಾರೆ. 6ನೇ ಸರ್ಕಾರಿ ವೈದ್ಯಕೀಯ ಕಾಲೇಜು ಸ್ಥಾಪನೆಗೆ ವರದಿ ರಿಪೋರ್ಟ್ಸ್ ಮಾಡ್ಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಅಧೀನದಲ್ಲಿ 3 ಇದೆ. ಕೇಂದ್ರ ಸರ್ಕಾರದ ಅಧೀನದಲ್ಲಿ 2 ಇದೆ. ರಾಜ್ಯ ಸರ್ಕಾರದ ಅಧೀನದಲ್ಲಿ 3 ಕಾಲೇಜುಗಳಿದಾವೆ. ಒಟ್ಟು 5 ಆಯಿತು. ಹೊಸದಾಗಿ ಒಂದು ಬಿಬಿಎಂಪಿ ಕಡೆಯಿಂದ ಒಂದು ಕಾಲೇಜು ಸ್ಥಾಪನೆ ಮಾಡೋದಕ್ಕೆ ವರದಿ ಪಡೆದುಕೊಂಡಿದ್ದಾರೆ. ಅನುಮೋದನೆ ದೊರೆತ ಹಿನ್ನೆಲೆಯಲ್ಲಿ ಯೋಜನಾ ವರದಿ ಅಂದ್ರೆ ಡೀಟೇಲ್ ರಿಪೋರ್ಟ್ಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಪರ್ಮಿಷನ್ ಸಿಕ್ಕಿದ ಅನುಮೋದನೆ. ಸೆಂಟ್ರಲ್ ಇಂದ 2 ಇದೆ, ಸ್ಟೇಟ್ ಗೌರ್ಮೆಂಟ್ ಅಲ್ಲಿ 3 ಇದೆ. ಹೊಸದಾಗಿ ಬಿಬಿಎಂಪಿ ಕಡೆಯಿಂದ 1 ಆಗ್ತಾ ಇದೆ. ಕಾರ್ಯ ಕೂಡ ಮಾಡ್ತಾ ಇದ್ದಾರೆ. ಶಿಕ್ಷಣ ಇಲಾಖೆ ಅಧಿಕಾರಿ ಜೊತೆ ಯೋಜನೆಯ ಬಗ್ಗೆ ಮಾಹಿತಿಗಳನ್ನ ಸಿದ್ಧಪಡಿಸ್ಕೊಂಡಿದ್ದಾರೆ. ಬಹುತೇಕ ಯೋಜನೆಗಳು ಆದ್ರೆ 1 ತಿಂಗಳ ಬಳಿಕ ಇದಕ್ಕೆ ಅಂದ್ರೆ ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿ ಪರ್ಮಿಷನ್ ತೆಗೆದುಕೊಂಡು ನಿರ್ಮಾಣ ಅಂತ ಕೂಡ ಆಗುತ್ತೆ. ಇನ್ನೊಂದು ಹೊಸದಾಗಿ ಗುಡ್ ನ್ಯೂಸ್, ಆಲ್ ಓವರ್ ಕರ್ನಾಟಕದಲ್ಲಿ ಹೊಸದಾಗಿ 6 ಕೂಡ ಶುರು ಆಗ್ತಾ ಇದ್ವು. ಈಗ ಅದ್ರ ಜೊತೆ +1 ಆಗಿ 7 ಆಗ್ತಾ ಇದೆ. ಇದು ಬಂದ್ಬಿಟ್ಟು ಬೆಂಗಳೂರಿನಲ್ಲಿ ಸರ್ಕಾರ ಕೂಡ ಪರ್ಮಿಷನ್ ಕೊಟ್ಟಿದೆ. ಬಿಬಿಎಂಪಿ ಅಡಿ ಹೊಸದಾಗಿ ಮೆಡಿಕಲ್ ಕಾಲೇಜ್ ಬರ್ತಾ ಇದೆ. ನೆಕ್ಸ್ಟ್ ಇಯರ್ ಯಾರೆಲ್ಲ ಹೋಗ್ತಾ ಇದ್ದಾರೆ ಅವ್ರಿಗೆ ಗುಡ್ ನ್ಯೂಸ್. ಇನ್ನು ಕೂಡ ಹೆಚ್ಚುವರಿ ಸೀಟ್ ಕೂಡ ಆಗ್ತದೆ. ಇದು ಇವತ್ತಿನ ವಿಡಿಯೋ.